ನಮಸ್ಕಾರ. ನೀವೇನಾದರೂ ಮನೆ ಸಾಲ ಪಡೆದಿದ್ದೀರಾ ಅಥವಾ ಕಾರು ಬೈಕಿನ ಸಾಲ ಹೊಂದಿದ್ದೀರಾ? ಲಾಕ್ಡೌನ್ ಇದ್ದ ಸಂದರ್ಭದಲ್ಲಿ ಅಂದ್ರೆ ಈ 6 ತಿಂಗಳಲ್ಲಿ ಇಎಂಐ ಕಟ್ಟೇ ಇಲ್ವಾ? ಹಾಗಿದ್ರೆ ಇಎಂಐ ಕಟ್ಟೋ ಪ್ರತಿಯೊಬ್ಬರು ಈ ಶಾಕಿಂಗ್ ಸ್ಟೋರಿನ ನೋಡಲೇಬೇಕು. ಯಾಕಂದ್ರೆ ಇಎಂಐ ಕಟ್ಟೋರ ಎದುರಿಗೆ ನಿಂತಿದೆ ಬಡ್ಡಿ ಚಕ್ರಬಡ್ಡಿ. ಇದನ್ನೆಲ್ಲ ಕಟ್ಟಲೇಬೇಕಾ ಅನ್ನೋ ಪ್ರಶ್ನೆ. ಅಷ್ಟೇ ಅಲ್ಲ, ಗಗನಕ್ಕೇರಿರೋ ಚಿನ್ನಕ್ಕೂ ಬೀಳುತ್ತಾ ಗುನ್ನ ಅನ್ನೋ ಭಯ ಶುರುವಾಗಿದೆ. ಏನಿದು ಜೇಬಿಗೆ ಲಾಕ್ ಕಾದಿದೆ ಶಾಕ್ ಅಂದ್ರ? ಅದನ್ನೇ ಕ್ಲಿಯರ್ ಕಟ್ ಆಗಿ ಹೇಳ್ತೀವಿ ಈ ಹೊತ್ತಿನ ಬಿಗ್ ಸ್ಟೋರಿಯಲ್ಲಿ. ಮನೆ, ಕಾರ್, ಬೈಕ್ ಇಎಂಐ ಕಟ್ಟೋರಿಗೆ ಶಾಕ್. ತಿಂಗಳ ಇಎಂಐಗೆ ಬಡ್ಡಿ ಚಕ್ರಬಡ್ಡಿನೂ ಕಟ್ಟಬೇಕಾ? ಮನೆಯಲ್ಲಿರೋ ಚಿನ್ನ ಬೆಳ್ಳಿಗೂ ಕಾದಿದೆಯಾ ಗುನ್ನ? ಇಎಂಐ ಮನೆ ಮೇಲೆ ಸಾಲ ಪಡೆದ್ರೂ ಇಎಂಐ ಕಟ್ಟಲೇಬೇಕು. ಕಾರನ್ನ ಸಾಲದ ಮೇಲೆ ತೆಗೆದುಕೊಂಡ್ರೂ ಇಎಂಐ ಪಾವತಿಸಲೇಬೇಕು. ಕ್ರೆಡಿಟ್ ಕಾರ್ಡ್ ಆಗಲಿ, ಬೈಕ್ ಲೋನ್ ಆಗಲಿ, ಗೋಲ್ಡ್ ಲೋನೇ ಆಗಲಿ, ಎಲ್ಲದಕ್ಕೂ ಇಎಂಐ ಕಟ್ಟಲೇಬೇಕು. ಯಾಕಂದ್ರೆ ಇದು ಇಎಂಐ ಯುಗ. ಹೌದು, ಶಾಪಿಂಗ್ ಮಾಡ್ಲಿ ಜನ ಕ್ರೆಡಿಟ್ ಕಾರ್ಡ್ ಬಳಸ್ತಾರೆ. ಐಷಾರಾಮಿ ಕಾರಲ್ಲಿ ಓಡಾಡೋಕ್ಕೋಸ್ಕರ ಸಾಲದ ಮೇಲೆ ಕಾರುಗಳನ್ನು ಖರೀದಿಸ್ತಾರೆ. ಬಣ್ಣ ಬಣ್ಣದ ಬೈಕುಗಳಲ್ಲಿ ಸುತ್ತಾಡೋಕೆ ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು ಅನ್ನೋ ಹಾಗೆ ಬೈಕುಗಳನ್ನು ಸಾಲದ ಮೇಲೆಯೇ ತೆಗೆದುಕೊಂಡು ಬಿಡ್ತಾರೆ. ಈಗ ಇಎಂಐ ಅನ್ನೋದೇ ಒಂದು ಟ್ರೆಂಡ್ ಆಗಿ ಹೋಗಿದೆ. ಆದ್ರೀಗ ಇಎಂಐ ಕಟ್ಟೋರಿಗೆಲ್ಲ ಎದುರಾಗಿದೆ ಬಿಗ್ ಶಾಕ್. ಹೌದು, ಜಗತ್ತನ್ನ ಕೊರೋನಾ ಅನ್ನೋ ಹೆಮ್ಮಾರಿ ಕಾಡೋಕೆ ಆರಂಭಿಸಿದ ಟೈಮ್ನಲ್ಲಿ ಕೇಂದ್ರ ಸರ್ಕಾರ ಲಾಕ್ಡೌನ್ ಅಸ್ತ್ರ ಹೂಡಿತ್ತು. ಆ ಟೈಮ್ನಲ್ಲಿ ಕೆಲಸಗಳೇ ಇಲ್ಲದಂತಾಗಿತ್ತು. ಭಾರತವೇ ಬಂದ್ ಆಗಿದ್ದ ಆ ಟೈಮ್ನಲ್ಲಿ ಎಲ್ಲರ ಜೇಬು ಕೂಡ ಖಾಲಿ ಇತ್ತು. ಹಿಂಗಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದ್ರೆ RBI ಇಎಂಐ ಕಟ್ಟೋರಿಗಾಗಿ ಮಾರಿಟೋರಿಯಂ ಸ್ಕೀಮ್ ತಂದಿತ್ತು. ಅಂದ್ರೆ 6 ತಿಂಗಳ ಕಾಲ ಸಾಲದ ಕಂತುಗಳನ್ನ ಕಟ್ಟೋ ಹಂಗಿಲ್ಲ ಅಂತ ಹೇಳಿ ಮುಂದೂಡಿತ್ತು. ಆ 6 ತಿಂಗಳ ಅವಧಿ ಆಗಸ್ಟ್ 31ಕ್ಕೆ ಕೊನೆಗೊಂಡಿದೆ. ಈಗ ಸೆಪ್ಟೆಂಬರ್ ತಿಂಗಳು ಬಂದಾಗಿದೆ. ಹಿಂಗಾಗಿ ಈಗ ಶುರುವಾಗಿದೆ ಸಾಲಗಾರರಿಗೆ ಇಎಂಐ ಟೆನ್ಷನ್. ಎಸ್, ಪರ್ಸನಲ್ ಲೋನ್ ತೆಗೆದುಕೊಂಡವರಿಗೆ, ಕಾರ್ಪೊರೇಟ್ ಸಾಲ ಪಡೆದಿದ್ದವರಿಗೆ, ಕಾರು, ಬೈಕು, ಚಿನ್ನದ ಲೋನು ಪಡೆದವರಿಗೆಲ್ಲ ಈ 6 ತಿಂಗಳು ರಿಲೀಫ್ ಅಂದ್ರೆ ರಿಲೀಫ್ ಸಿಕ್ಕಿತ್ತು. ಆದ್ರೀಗ ಶಾಕ್ ಮೇಲೆ ಶಾಕ್ ಎದುರಾಗ್ತಿದೆ. ದೇಶದಾದ್ಯಂತ ಕೊರೋನಾ ಸೋಂಕಿನ ಹಾವಳಿ ಈಗ ಜನರನ್ನ ಬೆಚ್ಚಿ ಬೀಳಿಸೋದಲ್ಲ, ಆರ್ಥಿಕ ಮುಗ್ಗಟ್ಟೆ ಈಗ ಜನರನ್ನ ಆತಂಕಕ್ಕೆ ದೂಡ್ತಿದೆ. ಯಾಕಂದ್ರೆ ಒಂದಷ್ಟು ಕೆಲಸಗಾರರು ಕೊರೋನಾದಿಂದ ಕೆಲಸವನ್ನೇ ಕಳೆದುಕೊಂಡು ಖಾಲಿ ಕೈನಲ್ಲಿ ಕುಳಿತಿದ್ದಾರೆ. ಮತ್ತೊಂದಷ್ಟು ಜನ ಕೆಲಸ ಇದ್ರೂ ಅವರಿಗೆ ಬರೋ ತಿಂಗಳ ಆದಾಯದಲ್ಲೇ ಒಂದಿಷ್ಟು ಹಣವನ್ನ ಮುರಿದುಕೊಳ್ಳಲಾಗ್ತಿದೆ. ಇದರ ನಡುವಲ್ಲೇ ಮಕ್ಕಳ ಶಾಲಾ ಕಾಲೇಜಿನ ಫೀಸ್ ಅನ್ನು ಕಟ್ಟುವಂತಾಗಿದೆ. ಸಾರಿಗೆ ವೆಚ್ಚವನ್ನು ಭರಿಸಬೇಕಾಗಿದೆ. ಈ ಎಲ್ಲ ಖರ್ಚು ವೆಚ್ಚಕ್ಕೇನೆ ಈಗ ಹಣ ಹೊಂದಿಸೋಕೆ ಜನಸಾಮಾನ್ಯರು ಒದ್ದಾಡ್ತಿದ್ದಾರೆ. ಇಂಥ ಟೈಮ್ನಲ್ಲೇ ದೊಡ್ಡ ಸವಾಲಾಗಿದೆ ಇಎಂಐ. ಹಿಂಗಾಗಿಯೇ ಈಗ ಇಕ್ಕಟ್ಟಿನಲ್ಲಿ ಸಿಲುಕಿದ್ದಾರೆ ಬಡ ಮತ್ತು ಮಧ್ಯಮ ವರ್ಗದ ಜನ. ಅದರಲ್ಲೂ 6 ತಿಂಗಳ ಇಎಂಐ ಕಟ್ಟೋದಲ್ಲದೆ ಅದಕ್ಕೆ ಬಡ್ಡಿ ಚಕ್ರಬಡ್ಡಿನೂ ಕಟ್ಟಬೇಕಾ ಅನ್ನೋ ಪ್ರಶ್ನೆ ಈಗ ಎಲ್ಲರನ್ನೂ ದಿಗ್ಭ್ರಮೆಗೊಳಿಸ್ತಾ ಇದೆ. ಸಾಲದ ಕಂತಿನ ಜೊತೆ ಬಡ್ಡಿ ಚಕ್ರಬಡ್ಡಿನೂ ಕಟ್ಟಬೇಕಾ? ಎಸ್, ಈ ಭಯಾನೇ ಇಎಂಐ ಕಟ್ಟೋರನ್ನ ಕಾಡ್ತಿರೋದು. ಮೊದಲೇ ಸಾಲ ಅಂದ್ರೆ ಶೂಲ ಅನ್ನೋ ಮಾತಿದೆ. ಇದು ಇಎಂಐ ವಿನಾಯಿತಿ ಪಡೆದಿದ್ರಲ್ಲ ಅವರೆಲ್ಲರ ಪಾಲಿಗೆ ನಿಜವಾಗಿದೆ. ಯಾಕಂದ್ರೆ ಮಾರ್ಚ್ ನಿಂದ ಆಗಸ್ಟ್ ತಿಂಗಳವರೆಗೂ
ಅಂದ್ರೆ 6 ತಿಂಗಳ ಕಾಲ ಸಾಲದ ಕಂತು ಮುಂದೂಡಿಕೆಯ ಸೌಲಭ್ಯವನ್ನ ಬಳಸ್ಕೊಂಡಿದ್ರಲ್ಲ, ಅವರಿಗೆ ಬಡ್ಡಿ ಅನ್ನೋ ಹೊರೆ ಜೊತೆಗೆ ಚಕ್ರ ಬಡ್ಡಿ ಅನ್ನೋ ಬರೆನೂ ಬೀಳುತ್ತಾ ಅನ್ನೋ ಭಯ ಕಾಡುತ್ತಿದೆ. ಹಿಂಗಾಗಿನೇ ಸಾಕಷ್ಟು ಮಂದಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಈ ಬಗ್ಗೆ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ RBIಗೆ ಚಾಟಿ ಬೀಸಿದೆ. ಲಾಕ್ಡೌನ್ ಮಾಡಿದ್ದು ಕೇಂದ್ರ, 6 ತಿಂಗಳ ಸಾಲದ ಕಂತನ್ನ ಮುಂದೂಡಿದ್ದು RBI. ಆದ್ರೆ ಬಡ್ಡಿ ಹೊರೆ ಮಾತ್ರ ಯಾಕೆ ಜನರ ಮೇಲೆ ಅನ್ನೋ ಪ್ರಶ್ನೆಯನ್ನ ಸುಪ್ರೀಂ ಕೋರ್ಟ್ ಹಾಕಿದೆ. ಇದರ ನಡುವಲ್ಲೇ 6 ತಿಂಗಳು ಕಟ್ಟಿಲ್ಲದೆ ಇರೋ ಸಾಲದ ಕಂತನ್ನು ಮುಂದಿನ 2 ವರ್ಷಗಳ ಕಾಲ ಕಟ್ಟುವ ಪರಿಸ್ಥಿತಿ ಬರುತ್ತಾ ಅನ್ನೋ ಆತಂಕ ಕಾಡುತ್ತಿದೆ. ಲಾಕ್ಡೌನ್ ಮಾಡಿರೋದ್ರಿಂದ ಏನು ಜನಗಳು ಕೆಲಸ ಕಳ್ಕೊಂಡಿದ್ದಾರೆ ಹಾಗೂ ಅವರ ಸಂಬಳಗಳಲ್ಲಿ ಕಡಿತ ಆಗಿದೆ. ಅವ್ರಿಗೆ ಖಂಡಿತವಾಗ್ಲೂ ನೀವೇನ್ ಮಾಡ್ತೀರಾ, ಇಂಟ್ರೆಸ್ಟ್ ಏನಾನ ಮನ್ನಾ ಮಾಡ್ತೀರಾ ಅಂತ ಕೇಳ್ಕೊಂಡಿದೆ. EMI ಮೇಲಿನ ಬಡ್ಡಿನ ಕಟ್ಟಲೇಬೇಕಾದ ಜನ EMI ಜೊತೆಗೆ ಬಡ್ಡಿ ಚಕ್ರಬಡ್ಡಿನೂ ಕಟ್ಟಬೇಕಾ ಅನ್ನೋ ಪ್ರಶ್ನೆಯನ್ನೆತ್ಕೊಂಡೆ ಬುಧವಾರ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೆದಿದೆ. ಯಾಕಂದ್ರೆ EMI ಕಟ್ಟೋದೇ ಕಷ್ಟವಾಗಿರೋ ಈ ಟೈಮ್ನಲ್ಲಿ ಬಡ್ಡಿನೂ ಕಟ್ಟಿ ಚಕ್ರಬಡ್ಡಿನೂ ಕಟ್ಟಿ ಅಂತ ಬ್ಯಾಂಕುಗಳು ಹೇಳೋದು ಸೂಕ್ತ ಅಲ್ಲ ಅನ್ನೋದು ಸಾಲ ಪಡೆದವರ ವಾದ. ಅಲ್ಲದೆ EMI ಮೇಲಿನ ಬಡ್ಡಿಯನ್ನ ಮನ್ನಾ ಮಾಡಿ ಅನ್ನೋ ಮಾತುಗಳು ಸಾಲ ಪಡೆದವರದ್ದಾಗಿತ್ತು. ಆದ್ರೆ ಈ ಬಗ್ಗೆ ಕೇಂದ್ರ ಸರ್ಕಾರ ಇಂಟ್ರೆಸ್ಟ್ ರೇಟ್ ಏನಿದೆ ಅದನ್ನ ಮನ್ನಾ ಮಾಡೋಕೆ ಆಗಲ್ಲ ಅಂತ ಕ್ಲಿಯರ್ ಆಗಿ ಹೇಳ್ತಿದೆ. ಯಾಕಂದ್ರೆ EMI ಮೇಲಿನ ಬಡ್ಡಿಯನ್ನ ಮನ್ನಾ ಮಾಡಿದ್ರೆ ಬ್ಯಾಂಕುಗಳಿಗೆ ಎದುರಾಗಲಿದೆಯಂತೆ ಹತ್ರ 2 ಲಕ್ಷ ಕೋಟಿ ರೂಪಾಯಿ ನಷ್ಟ. ಸೆಂಟ್ರಲ್ ಗೌರ್ಮೆಂಟ್ ಕ್ಲಿಯರ್ ಆಗಿ ಏನ್ ಹೇಳ್ತಾ ಇದೆ ಅಂದ್ರೆ, ಇಂಟ್ರೆಸ್ಟ್ ಅನ್ನ ವೈವ್ ಆಫ್ ಮಾಡೋದಕ್ಕೆ ಅಥವಾ ಮನ್ನಾ ಮಾಡೋದಕ್ಕೆ ಬಡ್ಡಿಯನ್ನ ಆಗೋದಿಲ್ಲ. ಯಾಕೆ ಅಂದ್ರೆ ಹತ್ತತ್ರ 2 ಲಕ್ಷ ಕೋಟಿ ರೂಪಾಯಿಗಳು ಬ್ಯಾಂಕ್ಗೆ ಇಂಟ್ರೆಸ್ಟ್ ಮನ್ನಾ ಮಾಡೋದ್ರಿಂದ ನಷ್ಟ ಆಗತ್ತೆ. ಹೌದು, ಕೇಂದ್ರ ಸರ್ಕಾರ EMI ಮೇಲಿನ ಬಡ್ಡಿಯನ್ನ ಮನ್ನಾ ಮಾಡೋಕೆ ಆಗಲ್ಲ ಅಂತ ಹೇಳ್ತಿದೆ. ಯಾಕಂದ್ರೆ ಬ್ಯಾಂಕುಗಳಿಗೆ ಎದುರಾಗುವ ನಷ್ಟ ಏನಿದೆ ಅದನ್ನ ಕೇಂದ್ರವೇ ಕೊಡಬೇಕಾಗಿ ಬರುತ್ತೆ ಅಂತ. ಆದ್ರೆ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಕೊಡಬೇಕಾಗಿರೋ GST ಹಣವನ್ನೇ ನೀಡೋಕೆ ಹಿಂದೇಟು ಹಾಕ್ತಿದೆ. ಇಂಥ ಟೈಮ್ನಲ್ಲಿ ಬ್ಯಾಂಕುಗಳಿಗಾದ ನಷ್ಟ ಭರಿಸೋಕೆ ಕೇಂದ್ರದಿಂದ ಆಗುತ್ತೆ? ಇದೇ ಪ್ರಶ್ನೆ ಬುಧವಾರ ಸುಪ್ರೀಂ ಕೋರ್ಟ್ ಮುಂದೆ ಬಂದು ನಿಲ್ತು. ಸೆಂಟ್ರಲ್ ಗೌರ್ಮೆಂಟ್ ಖಂಡಿತವಾಗ್ಲೂ ಬರ್ಸೋದಕ್ಕೆ ಅವ್ರ ಹತ್ರ ದುಡ್ಡಿಲ್ಲ. ಈಗ GST ಶೇರ್ ಅನ್ನ ಸ್ಟೇಟ್ ಕೊಡೋದಕ್ಕೇನೆ ಸೆಂಟ್ರಲ್ ಗೌರ್ಮೆಂಟ್ ಹತ್ರ ದುಡ್ಡಿಲ್ಲ. ಹಾಗಾಗಿ ಅನೇಕ ಬ್ಯಾಂಕ್ಗಳು ಖಂಡಿತ ಹಿರಿಯ ನಾಗರಿಕರಿಗೆ ಇದೇ 6 ತಿಂಗಳಲ್ಲಿ ಏನು ಫಿಕ್ಸೆಡ್ ಡೆಪಾಸಿಟ್ ಗಳನ್ನ ಇಟ್ಟಿದ್ರು ಅವ್ರಿಗೆ ಬ್ಯಾಂಕ್ಗಳು ಖಂಡಿತ ಬಡ್ಡಿ ಕೊಟ್ಟಿದೆ. ಹಾಗಾಗಿ ಬ್ಯಾಂಕ್ಗಳು ಕೂಡ ಸಾಲಗಳ ಮೇಲೆ ಏನು ಬಡ್ಡಿ ಇದೆ ಅದನ್ನ ಮನ್ನಾ ಮಾಡೋದಕ್ಕಾಗೋದಿಲ್ಲ. ಯಾಕಂದ್ರೆ ಹತ್ತತ್ರ 2 ಲಕ್ಷ ಕೋಟಿ ರೂಪಾಯಿಗಳ ನಷ್ಟ ಬ್ಯಾಂಕ್ಗಳಿಗಾಗತ್ತೆ. ಇದೇನ ಮಾಡ್ತು ಅಂದ್ರೆ ಬ್ಯಾಂಕ್ಗಳ ದಿವಾಲಿ ಆಗುವ ಸಂದರ್ಭಗಳು ಬರುತ್ತೆ ಹಾಗೂ ಭಾರತ ದೇಶದ ಫಿನಾನ್ಷಿಯಲ್ ಸಿಸ್ಟಮ್ಗೆ ಖಂಡಿತವಾಗ್ಲೂ ಭಾರಿ ಪ್ರಮಾಣದ ಹೊಡೆತ ಬೀಳುತ್ತೆ. ಗಗನಕ್ಕೇರಿದ ಚಿನ್ನ ಬೀಳುತ್ತಾ ಗುನ್ನ. ಚಿನ್ನ ಚಿನ್ನ ಚಿನ್ನ, ಹಬ್ಬ ಇರ್ಲಿ ಮದುವೆಯೇ ಇರ್ಲಿ ಎಲ್ಲದಕ್ಕೂ ಚಿನ್ನ ಬೇಕೇ ಬೇಕು. ಹಿಂಗಾಗಿನೇ ಭಾರತೀಯರು ಪ್ರತಿಯೊಂದು ಆನೆ ಗಾತ್ರದಷ್ಟು ಚಿನ್ನನ ಖರೀದಿಸೋದು. ಅದರಲ್ಲೂ ಆರ್ಥಿಕ ಸಂಕಷ್ಟ ಎದುರಾದ್ರೆ ಮೊದಲಿಗೆ ಹೂಡಿಕೆದಾರರ ಕಣ್ಣು ಹೋಗೋದೇ ಚಿನ್ನದ ಮೇಲೆ. ಯಾಕಂದ್ರೆ ಚಿನ್ನದ ಮೇಲೆ ಹೂಡಿಕೆ ಮಾಡಿದ್ರೆ ಸೇಫು ಅನ್ನೋ ಮಾತಿದೆ. ಹಿಂಗಾಗಿ ಕೊರೋನಾ ಸಂಕಷ್ಟದಲ್ಲೂ ಚಿನ್ನದ ಮೇಲಿನ ಹೂಡಿಕೆ ಸರಸರ ಏರಿತ್ತು. ಚಿನ್ನದ ರೇಟು ಕೂಡ ಗಗನಕ್ಕೇರಿತ್ತು. 10 ಗ್ರಾಂ ಚಿನ್ನದ ಬೆಲೆ ಕೇವಲ 8 ತಿಂಗಳಲ್ಲಿ 1/2 ಲಕ್ಷ ಗಡಿ ದಾಟಿದ್ದು. ಆದ್ರೀಗ ಗೋಲ್ಡ್ ಇನ್ವೆಸ್ಟರ್ಸ್ಗೆ, ಚಿನ್ನವನ್ನ ಮನೆಯಲ್ಲಿಟ್ಟುಕೊಂಡಿರೋರಿಗೆ ಬಿಗ್ ಶಾಕ್ ಎದುರಾಗಿದೆ. EMI ಕಟ್ಟೋದಕ್ಕೆ ಜನರ ಬಳಿ ಕಾಸಿಲ್ಲ. ಹಾಗಾಗಿ ಅವರಲ್ಲಿರುವಂತಹ ಚಿನ್ನವನ್ನ ಮಾರಾಟ ಮಾಡೋದಕ್ಕೆ ಶುರು ಮಾಡ್ತಾರೆ. ಈಗ ಆಲ್ರೆಡಿ ಹತ್ತತ್ರ ಏನು 58,000 ರೂಪಾಯಿಗೆ 10 ಗ್ರಾಂ ಚಿನ್ನ ತಲುಪಿತ್ತು. ಈಗ ಆಲ್ರೆಡಿ 53,000 ರೂಪಾಯಿಗೆ 10 ಗ್ರಾಂ ಚಿನ್ನ ಬಂದಿದೆ. ಇಲ್ಲಿಂದ ಇನ್ನೊಂದು 5ರಿಂದ 10% ಇಳಿಕೆಯನ್ನ ಚಿನ್ನ ಬೆಳ್ಳಿ ದರಗಳಲ್ಲಿ ನಾವು ಖಂಡಿತವಾಗ್ಲೂ ನೋಡಬಹುದು. ಎಸ್, ಚಿನ್ನದ ಬೆಲೆ ಈಗೇನು ಗಗನಕ್ಕೇರಿದೆ. ಇದು ರಪ್ ಅಂತ ಕಡಿಮೆ ಆಗ್ಬಿಡುತ್ತೆ. ಚಿನ್ನದ ಬೆಲೆ ದಿಢೀರನೆ ಕುಸಿದು ಬಿಡುತ್ತೆ. ಆಗ ಮನೆಯಲ್ಲಿರೋ ಚಿನ್ನಕ್ಕೂ ವ್ಯಾಲ್ಯೂ ಇರದಂತಾಗುತ್ತೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಉದಾಹರಣೆಗೆ ಹೇಳಬೇಕು ಅಂದ್ರೆ 60,000 ಬೆಲೆ ಬಾಳೋ ಚಿನ್ನ ನಿಮ್ಮಲ್ಲಿದೆ ಅಂದ್ರೆ ಚಿನ್ನದ ರೇಟು ಮಾರುಕಟ್ಟೆಯಲ್ಲಿ ಕಮ್ಮಿ ಆಗ್ತಿದ್ದಂತೆ ನಿಮ್ಮಲ್ಲಿರೋ 60,000 ಚಿನ್ನದ ಬೆಲೆನೂ ಕಡಿಮೆ ಆಗ್ಬಿಡುತ್ತೆ. ಚಿನ್ನದ ಬೆಲೆ ಇಳಿಕೆ ಅಂದ್ರೆ ಚಿನ್ನದ ಮೇಲಿನ ಹೂಡಿಕೆ ಸೇಫು ಅಂತ ಚಿನ್ನದ ಮೇಲೆ ಹೂಡಿಕೆ ಮಾಡಿರೋರಿಗೂ ಢವ ಢವ ಶುರುವಾಗುತ್ತೆ.
ಗೋಲ್ಡ್ ಲೋನ್ಗಳನ್ನ ಕಂಪನಿಗಳ ಮುಖಾಂತರ ತಗೊಂಡಿರ್ತಾರೆ ಅವರು ಕೂಡ ಐದರ್ ಚಿನ್ನವನ್ನ ಮಾರಾಟ ಮಾಡ್ತಾರೆ, ಅಥವಾ ಈ ಗೋಲ್ಡ್ ಲೋನ್ ಕಂಪನಿಗಳಿಗೆ ಜನ ಜಾಸ್ತಿ ಹೋಗಿ ಚಿನ್ನವನ್ನ ಅಡ ಇಟ್ಟು ಸಾಲವನ್ನ ಪಡ್ಕೊಂಡು ಆ ದುಡ್ಡಿಂದ ಅವ್ರಿಗೆ ಇವಾಗ ಪೇಮೆಂಟ್ ಮಾಡಬೇಕಾಗಿರುವಂತಹ EMI ಕಂತುಗಳನ್ನ ಪೇಮೆಂಟ್ ಮಾಡಕ್ಕೆ ಜನ ಖಂಡಿತವಾಗ್ಲೂ ಮುಗಿ ಬೀಳ್ತಾರೆ. ಚಿನ್ನದ ಬೆಲೆ ಇಳಿಕೆಯಾಗುತ್ತೆ ಅನ್ನೋದು ಚಿನ್ನ ಕೊಳ್ಳೋರಿಗೆ ಖುಷಿ ವಿಷಯನೇ ಆಗಿರಬಹುದು. ಆದ್ರೆ ಚಿನ್ನದ ಮೇಲೆ ಹೂಡಿಕೆ ಮಾಡೋರಿಗೆ, ಚಿನ್ನ ಖರೀದಿಸಿ ಮನೆಯಲ್ಲಿಟ್ಟುಕೊಂಡವರಿಗೆ ಇದು ಗುಣ. ಯಾಕೆ ಅಂದ್ರೆ ಬಡ ಹಾಗೂ ಮಧ್ಯಮ ವರ್ಗದ ಜನರ ಬಳಿ ಹಣವಿಲ್ಲದ ಪರಿಸ್ಥಿತಿ ಎದುರಾಗಿದೆ. ಈಗ EMI ಕಟ್ಟಲೇಬೇಕು ಅನ್ನೋ ಅನಿವಾರ್ಯ ಗೋಲ್ಡ್ ಲೋನ್ ತೆಗೆದುಕೊಂಡವರದ್ದಾಗಿದೆ. ಇಂಥ ಟೈಮ್ನಲ್ಲೇ ಅವರ ಬಳಿ ಇರೋ ಚಿನ್ನನ ಮಾರೋಕ್ಕೋ ಅಥವಾ ಅಡವಿಡೋಕ್ಕೋ ಶುರು ಮಾಡಿದ್ದೇ ಆದ್ರೆ ಚಿನ್ನದ ಬೆಲೆಯಲ್ಲಿ 5 ರಿಂದ 10% ಕುಸಿತ ಕಂಡುಬರಲಿದೆ ಅಂತ ಅಂದಾಜಿಸಲಾಗಿದೆ. ಬ್ಯಾಂಕುಗಳಿಗೂ ಸಂಕಷ್ಟದ ಸ್ಥಿತಿ. ಆರು ತಿಂಗಳ ಸಾಲದ ಹಣ ಮತ್ತು ಬಡ್ಡಿ, ಚಕ್ರಬಡ್ಡಿ ಮೂಲಕ ಬ್ಯಾಂಕುಗಳು ಗ್ರಾಹಕರ ಮೇಲೆ ಹೊರೆ ಹೊರಿಸುವ ಭಯ ಜನರನ್ನ ಕಾಡ್ತಿದೆ. ಬ್ಯಾಂಕುಗಳಿಗೆ ಎಲ್ಲಿ 2 ಲಕ್ಷ ಕೋಟಿ ನಷ್ಟ ಆಗುತ್ತೋ ಅನ್ನೋ ಆತಂಕ ಶುರುವಾಗಿದೆ. ಯಾಕಂದ್ರೆ ಬ್ಯಾಂಕಿನಲ್ಲಿ FD ಇಟ್ಟವರಿಗೆ ಈ ಲಾಕ್ಡೌನ್ ಟೈಮ್ನಲ್ಲೂ ಬ್ಯಾಂಕ್ ಬಡ್ಡಿ ಹಣವನ್ನ ನೀಡಿದೆ. ಬ್ಯಾಂಕಿಗೆ ಈ 6 ತಿಂಗಳ ಕಾಲ ಬರಬೇಕಿದ್ದ ಸಾಲದ ಹಣ ಮರುಪಾವತಿ ಆಗಿಲ್ಲ. ಹೀಗಾಗಿ ಈಗ ಬ್ಯಾಂಕುಗಳು ಸಂಕಷ್ಟಕ್ಕೆ ಸಿಲುಕಿವೆ. ಈ ಹಿಂದೆ ಅದೆಷ್ಟೋ ಬ್ಯಾಂಕುಗಳು ಸಾಲದ ಮರುಪಾವತಿಯಲ್ಲಿ ಎಡವಿದ್ದಕ್ಕೇನೆ ದಿವಾಳಿಯಾಗಿದ್ವು. ಈಗ ಮತ್ತೆ ಬ್ಯಾಂಕುಗಳು ಈ 6 ತಿಂಗಳ ಸಾಲದ ಹಣ ವಾಪಸ್ ಪಡೆಯದೇ ಇದ್ರೆ ಸಂಕಷ್ಟ ಗ್ಯಾರಂಟಿ. ಕೇಂದ್ರ ಸರ್ಕಾರ ಈ ನಷ್ಟವನ್ನ ಭರಿಸೋದಕ್ಕೆ ಅವರು 2 ಲಕ್ಷ ಕೋಟಿ ರೂಪಾಯಿಯನ್ನ ಬ್ಯಾಂಕ್ಗಳಿಗೆ ಕೊಡಬೇಕಾಗತ್ತೆ. GST ಪೇಮೆಂಟ್ಗೆನೆ ಖಂಡಿತ ಏನು ಕೇಂದ್ರ ಸರ್ಕಾರ ತಗೊಂಡಿದೆ ಅದನ್ನ ರಾಜ್ಯಗಳಿಗೆ ಕೊಡೋದಕ್ಕೇನೆ ಕೇಂದ್ರ ಸರ್ಕಾರದ ಬಳಿ ಇವಾಗ ಹಣ ಇಲ್ಲ. ಇನ್ನ 2 ಲಕ್ಷ ಕೋಟಿ ರೂಪಾಯಿಗಳು ಯಾವ ರೀತಿ ಕೊಡ್ತಾರೆ? ಕಾರ್ ಲೋನ್ ಪಡೆದವರು ಯಾವಾಗ EMI ಕಟ್ಟಬೇಕು? ಇನ್ಮುಂದೆ ಕಾರುಗಳ ಬೆಲೆ ಕಡಿಮೆಯಾಗೋಗುತ್ತಾ? ಯಾರ್ಯಾರು ಕಾರ್ ಲೋನ್ ಪಡೆದಿದ್ದಾರೋ ಅವರೆಲ್ಲ ಸ್ವಲ್ಪ ಕಿವಿ ಕೊಡಬೇಕಿದೆ. ಯಾಕಂದ್ರೆ ಕಾರ್ ಲೋನ್ EMI ಪಾವತಿ ಮಾಡದೇ ಇದ್ರೆ ಕಾರುಗಳನ್ನ ಬ್ಯಾಂಕು ಮುಟ್ಟುಗೋಲು ಹಾಕಿಕೊಳ್ಳುತ್ತೆ. ಅಥವಾ ಬ್ಯಾಂಕು ಮುಟ್ಟುಗೋಲು ಹಾಕೋದು ಬೇಡ ಅಂತ ಅಂದುಕೊಂಡ್ರೆ EMI ಪಾವತಿ ಮಾಡೋಕೆ ಕಾರುಗಳನ್ನೇ ಮಾರೋ ಪರಿಸ್ಥಿತಿ ಎದುರಾಗಬಹುದು. ಆಗ ಸೆಕೆಂಡ್ಸ್ ಕಾರ್ ಮಾರ್ಕೆಟ್ನಲ್ಲಿ ಕಾರುಗಳ ಸಪ್ಲೈ ಹೆಚ್ಚಳವಾಗಬಹುದು. ಇದರಿಂದ ಏನಾಗುತ್ತೆ ಅಂತ ನೀವು ಕೇಳಬಹುದು. ಕಾರುಗಳ ಬೆಲೆ ದಿಢೀರಂತ ಕುಸಿಯುತ್ತೆ. ಅವ್ರಿಗೂ ಕೂಡ ಇವಾಗ EMI ಕಟ್ಟೋದಕ್ಕೆ ಆಗೋದಿಲ್ಲ. ಕಾರ್ಗಳನ್ನ ಮುಟ್ಗೋಲ್ ಮಾಡ್ಕೋಬಹುದು ಬ್ಯಾಂಕ್ಗಳು, ಅಥವಾ ಇವರೇ ಕಾರ್ಗಳನ್ನ ಸೇಲ್ ಮಾಡ್ತು ಅಂದ್ರೆ ಸೆಕೆಂಡ್ ಹ್ಯಾಂಡ್ ಕಾರ್ ಮಾರ್ಕೆಟ್ ಅಲ್ಲಿ ಕಾರ್ಗಳ ಸಪ್ಲೈ ಜಾಸ್ತಿ ಆಗುತ್ತೆ. ಹಾಗೂ ಇದರಿಂದ ಕಾರ್ಗಳ ರೇಟ್ಗಳು ಕೂಡ ಕಡಿಮೆ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಕಂಪ್ಯೂಟರ್, ಮೊಬೈಲ್ ರೇಟು ಕುಸಿದು ಬಿಡುತ್ತಾ? ಟಿವಿ, ಫ್ರಿಡ್ಜ್, ದಿನ ಬಳಸುವ ವಸ್ತುಗಳ ಬೆಲೆ ಕಮ್ಮಿ ಆಗುತ್ತಾ? ವೀಕ್ಷಕರೇ, EMI ಅಂತಿದ್ದ ಹಾಗೆ ಮೊದಲಿಗೆ ನೆನಪಿಗೆ ಬರೋದೇ ಹೋಮ್ ಅಪ್ಲಯನ್ಸಸ್ ಲೋನ್. ಅಂದ್ರೆ ದಿನ ಬಳಸುವ ವಸ್ತುಗಳನ್ನ ಸಾಲದ ಕಂತಿನ ಮೂಲಕ ಪಡೆದಿರ್ತಾರಲ್ಲ ಅದು. ಕಂಪ್ಯೂಟರ್ಗಳನ್ನ ಲೋನ್ ನಲ್ಲಿ ತೆಗೆದುಕೊಂಡಿರ್ತಾರೆ. ಮೊಬೈಲ್ನ ಲೋನ್ ಮೇಲೆ ಪಡೆದಿರೋರಿದ್ದಾರೆ. ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್ಗಳನ್ನು ಸಾಲದ ಮೇಲೆ ಪಡೆದಿರೋರಿದ್ದಾರೆ. ಅವರೆಲ್ಲರೂ ಈಗ 6 ತಿಂಗಳ ನಂತರ EMI ಕಟ್ಟಬೇಕಾದ ಪರಿಸ್ಥಿತಿ ಎದುರಾಗಿದೆ. ಈಗ EMI ಕಟ್ಟೋಕ್ಕೋಸ್ಕರ ಇವುಗಳನ್ನ ಮಾರೋ ಸಂದರ್ಭ ಕೂಡ ಬರಬಹುದು. ಹಿಂಗಾದಾಗ ಏನಾಗುತ್ತೆ ಅಂದ್ರೆ ಸೆಕೆಂಡ್ಸ್ ಕಂಪ್ಯೂಟರ್, ಟಿವಿ, ಫ್ರಿಡ್ಜ್ಗಳು ಹೆಚ್ಚಾಗಿ ಖರೀದಿಗೆ ಸಿಗಲಿದೆ. ಅದು ಕಡಿಮೆ ರೇಟ್ನಲ್ಲಿ ಸಿಗುವ ಸಾಧ್ಯತೆ ಇರುತ್ತೆ. ಮೊಬೈಲ್ ಫೋನ್ಗಳಾಗಿರ್ಬೋದು, ಟಿವಿ, ಫ್ರಿಡ್ಜ್ ಮತ್ತೆ ಮುಂತಾದ ದಿನೋಪಯೋಗಿ ಹಾಗೂ ಗೃಹೋಪಯೋಗಿ ಎಲೆಕ್ಟ್ರಾನಿಕ್ ಐಟಮ್ಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ಯಾರ್ಯಾರು EMIಗಳಲ್ಲಿ ಇವಾಗ ಜನ ತಗೊಂಡಿರ್ತಾರೆ ಅವ್ರಿಗೆ ಯಾವಾಗ EMI ಕಟ್ಟೋದಕ್ಕೆ ಆಗೋದಿಲ್ಲ. ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ ಅಲ್ಲಿ ಈ ಫ್ರಿಡ್ಜ್ ಆಗಿರ್ಬೋದು, ಫೋನ್ಗಳಾಗಿರ್ಬೋದು, ಮೊಬೈಲು ಮತ್ತೆ ನಿಮಗೆ ಏನು ಕಾರ್ಗಳಾಗಿರ್ಬೋದು, ಮನೆಗಳಾಗಿರ್ಬೋದು, ಇದು ಎಲ್ಲದರ ಸಪ್ಲೈ ಜಾಸ್ತಿ ಆಗೋದ್ರಿಂದ ಇದರ ರೇಟ್ಗಳಲ್ಲಿ ನಾವು 5 ರಿಂದ 10% ಇಳಿಕೆಯನ್ನ ಖಂಡಿತವಾಗ್ಲೂ ನಾವು ಮುಂದಿನ ದಿನಗಳಲ್ಲಿ ಕಾಣಬಹುದು. ಇಷ್ಟೇ ಅಲ್ಲ, ರಿಯಲ್ ಎಸ್ಟೇಟ್ಗೂ ಬೀಳುತ್ತೆ EMI ಗುನ್ನ. ಅದ್ ಹೇಗೆ ಅಂದ್ರೆ ಅದೇ ನೋಡಿ, ಹೋಮ್ ಲೋನ್ ಹೊಂದಿರೋರಿಗೆ ಎದುರಾಗೋ ಬಿಗ್ ಶಾಕ್. ಮನೆ ಕಟ್ಟಬೇಕು, ಸ್ವಂತ ಮನೆ ಇರಬೇಕು ಅನ್ನೋ ಆಸೆ ಯಾರಿಗಿರಲ್ಲ? ಇದೇ ಕನಸಿನ ಮೇಲೇನೆ ಹೋಮ್ ಲೋನ್ ತಗೊಂಡವರು ಇದ್ದಾರೆ. ಆದ್ರೆ 6 ತಿಂಗಳ EMI ವಿನಾಯಿತಿ ಎಫೆಕ್ಟ್ ರಿಯಲ್ ಎಸ್ಟೇಟ್ಗೂ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ.
ಇಷ್ಟಕ್ಕೂ ಹೋಮ್ ಲೋನ್ ಹೊಂದಿರೋರಿಗೆ ಎದುರಾಗಿರೋ ಬಿಗ್ ಶಾಕ್ ಎಂಥದ್ದು ಅಂದ್ರ ಹೇಳ್ತೀವಿ ಬ್ರೇಕ್ ಆದ್ಮೇಲೆ. ದೇಶಕ್ಕೆ ಅಲ್ಲ, ಜಗತ್ತಿಗೆ ಆರ್ಥಿಕ ಹೊಡೆತ ನೀಡಿದೆ. ಈಗ ಈ ಆರ್ಥಿಕ ಹೊಡೆತದಿಂದ ಎದ್ದು ಬರಬೇಕು ಅಂದ್ರೆ ಬಹಳಾನೇ ಸಮಯ ಬೇಕಾಗಿದೆ. ಇಂತಹ ಹೊತ್ತಲ್ಲೇ ಮನೆ ಸಾಲ ಪಡೆದು EMI ಕಟ್ತಾ ಇರೋರಿಗೂ ಬಿಗ್ ಶಾಕ್ ಎದುರಾಗಿದೆ. ಅದೇನು ಅಂದ್ರ ಈ ಸ್ಟೋರಿ ನೋಡಿ. ರಿಯಲ್ ಎಸ್ಟೇಟ್ಗೂ EMI ಗುನ್ನ. ಕೊರೋನಾದಿಂದ ಜಗತ್ತಿನಾದ್ಯಂತ ಆರ್ಥಿಕ ಸಂಕಷ್ಟ ಎದುರಾಗಿದೆ. ದೇಶದ GDPಗೂ ಪೆಟ್ಟು ಬಿದ್ದಿದೆ. ಅದರಲ್ಲೂ ಮುಖ್ಯವಾಗಿ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಂತೂ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಮನೆಗಳನ್ನು ಕೊಳ್ಳೋರ ಸಂಖ್ಯೆ ಕಡಿಮೆಯಾಗಿದೆ. ಇದರಿಂದ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಭಾರಿ ಹೊಡೆತ ತಿಂದಿದೆ. ಮುಂಬೈ, ಚೆನ್ನೈ, ಬೆಂಗಳೂರಿನಂತಹ ಸಿಟಿಯಲ್ಲಿ ರಿಯಲ್ ಎಸ್ಟೇಟ್ ಸ್ಥಿತಿಯನ್ನ ಹೇಳೋಕ್ಕಾಗ್ತಿಲ್ಲ. ಇಂಥ ಟೈಮ್ನಲ್ಲೇ ರಿಯಲ್ ಎಸ್ಟೇಟ್ಗೆ EMI ವಿನಾಯಿತಿಯಿಂದ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಹೌದು, ಇಷ್ಟು ದಿನ ಲೋನ್ EMI ಕಟ್ಟುವ ಹಾಗಿರಲಿಲ್ಲ. ಈಗ EMI ಕಟ್ಟಬೇಕು. ಈಗ ಕೊರೋನಾ ಎಫೆಕ್ಟ್ನಿಂದ ಜನರ ಜೇಬಲ್ಲಿ ದುಡ್ಡಿಲ್ಲ. ಯಾಕಂದ್ರೆ ಕೊರೋನಾ ಒಂದಷ್ಟು ಜನರ ಕೆಲಸವನ್ನ ಕಿತ್ಕೊಂಡಿದೆ, ಮಗದೊಂದಷ್ಟು ಜನರ ಆದಾಯಕ್ಕೆ ಹೊಡೆತ ಕೊಟ್ಟಿದೆ. ಇದರಿಂದ ತಿನ್ನೋಕೆ ಆಹಾರವೇ ಇಲ್ಲದ ಪರಿಸ್ಥಿತಿ ಜನರದ್ದಾಗಿದೆ. ಇಂಥ ಟೈಮ್ನಲ್ಲಿ EMI ಹಣ ಕಟ್ಟಿ, ಬಡ್ಡಿ ಕಟ್ಟಿ, ಚಕ್ರಬಡ್ಡಿ ಕಟ್ಟಿ ಅಂತ ಹೇಳ್ಬಿಟ್ರೆ ಅಷ್ಟೇ ಕಥೆ. ಜನ ಎಲ್ಲಿಗೆ ಹೋಗ್ಬೇಕು? ಹೌದು, ಹೊಟ್ಟೆಗೆ ಹಿಟ್ಟಿಲ್ಲ, ಜುಟ್ಟಿಗೆ ಮಲ್ಲಿಗೆ ಹೂವ ಅನ್ನೋ ಹಾಗೆ ತಿನ್ನೋಕೆ ಅನ್ನ ಇಲ್ಲದೆ ಇದ್ರೂ EMI ಕಟ್ಟಿ ಅನ್ನುವಂಗಾಗಿದೆ ಜನರ ಪರಿಸ್ಥಿತಿ. ಅದರಲ್ಲೂ ಲಾಕ್ಡೌನ್ ಮಾಡಿದ್ದು ಕೇಂದ್ರ ಸರ್ಕಾರ. 6 ತಿಂಗಳ ಸಾಲದ ಕಂತು ಕಟ್ಟಬೇಡಿ ಅಂತ ಹೇಳಿದ್ದು RBI ಜನರ ಸಂಕಷ್ಟನ ಅರ್ಥ ಮಾಡ್ಕೊಳ್ತು ಅಂತ ಜನ ಇಷ್ಟು ದಿನ ಅಂದುಕೊಂಡಿದ್ರು. ಆದ್ರೀಗ ಸಾಲದ ಕಂತು, ಬಡ್ಡಿ, ಚಕ್ರಬಡ್ಡಿ ಹಾಕಿ ವಸೂಲಿ ಮಾಡೋಕೆ ಬ್ಯಾಂಕ್ಗಳು ಮುಂದಾಗ್ತಿವೆ ಅನ್ನೋ ಸುದ್ದಿ ಬೇರೆ ಕೇಳಿ ಬರ್ತಿದೆ. ಇದರಿಂದ ಈಗ ಜನರಿಗೆ ಟೆನ್ಷನ್ ಶುರುವಾಗಿದೆ. ಈಗ ಕಂಗಾಲಾಗಿರೋ ಗ್ರಾಹಕರ ಪರವಾಗಿ ಸುಪ್ರೀಂ ಕೋರ್ಟ್ ಬ್ಯಾಟಿಂಗ್ ಮಾಡಿದೆ. ಯಾವುದೇ ಕಾರಣಕ್ಕೂ ಹಿಂಗ್ ಮಾಡಬೇಡಿ, ಲಾಕ್ಡೌನ್ ಮಾಡಿದ್ದು ಕೇಂದ್ರ, EMI ಕಟ್ಟಬೇಡಿ ಅಂತ ಹೇಳಿದ್ದು RBI. ಈಗ ಗ್ರಾಹಕರ ತಲೆ ಮೇಲೆ ಬ್ಯಾಂಕುಗಳು ಭಾರಿ ಹೊರೆ ಹೊರಿಸಿದ್ರೆ ಹೆಂಗೆ ಅಂತ ಸುಪ್ರೀಂ ಕೋರ್ಟ್ ಪ್ರಶ್ನಿಸಿದೆ. ಹಾಗಾದ್ರೆ ಈಗ ಬ್ಯಾಂಕುಗಳು ಏನ್ ಮಾಡಬಹುದು? ಒಂದು, ಸಾಲದ ಸಮಯವನ್ನ ಮುಂದೂಡಬಹುದು. ಅಂದ್ರೆ 24 ತಿಂಗಳು ಅಥವಾ 36 ತಿಂಗಳು ಲೋನ್ ಕಟ್ಟುವ ಸಮಯ ಇತ್ತು ಅಂದ್ರೆ ಅದನ್ನ 36 ತಿಂಗಳು ಕಳೆದ ನಂತರ ಮುಂದಿನ 6 ತಿಂಗಳು ನಿಂತಿರುವ ಸಾಲದ ಹಣನ ವಾಪಸ್ ಪಡೆಯಬಹುದು. ಬ್ಯಾಂಕುಗಳು ಹೀಗೆ ಮಾಡದಿದ್ರೆ EMI ವಿಷಯ ಸುಪ್ರೀಂ ಕೋರ್ಟ್ ಮೆಟ್ಟಿಲೇ ಇರ್ತಿರ್ಲಿಲ್ಲ. ಆದ್ರೆ ಇದರ ಬದಲಾಗಿ ಬ್ಯಾಂಕುಗಳು ಸಾಲದ ಕಂತಿಗೆ ಬಡ್ಡಿ ಹಾಕುವ ಚಿಂತನೆ ನಡೆಸ್ತಿವೆ ಅನ್ನೋ ಗುಸು ಪಿಸು ಹರಿದಾಡ್ತು. ಹಿಂಗಾಗಿನೇ ಗ್ರಾಹಕರಿಗೆ ಭಯ ಶುರುವಾಯಿತು. ಇನ್ನೂ ಒಂದು ಏನಂದ್ರೆ, ಈಗ ಕಟ್ಟದೇ ಇರೋ 6 ತಿಂಗಳ EMI ಮತ್ತು ಈ 6 ತಿಂಗಳು ಇದ್ದಂತಹ ಅಸಲು ಏನಿದೆ ಇದನ್ನ ಲೋನ್ ಆಗಿ ಕನ್ವರ್ಟ್ ಮಾಡುವ ಮೂಲಕ ಹಣವನ್ನ ಹಿಂಪಡೆಯುವ ಪ್ಲಾನ್ ಬ್ಯಾಂಕುಗಳದ್ದಾಗಿರಬಹುದು ಅಂತಾನೂ ಹೇಳಲಾಗ್ತಿದೆ. ಇದೇ ಕಾರಣಕ್ಕೇನೆ ಸುಪ್ರೀಂ ಕೋರ್ಟ್ ಕೇಂದ್ರವನ್ನ ಹಾಗೂ RBIಯನ್ನ ತರಾಟೆಗೆ ತೆಗೆದುಕೊಂಡಿರೋದು. ಹಾಗಾದ್ರೆ EMI ಇಕ್ಕಟ್ಟಿನಿಂದ ಜನ ಬಚಾವಾಗೋದು ಹೇಗೆ? ಈ 6 ತಿಂಗಳ EMI ವಿನಾಯಿತಿಯನ್ನ ಬಳಸ್ಕೊಂಡವರು ಮುಂದೇನ್ ಮಾಡಬೇಕು? ಈಗ ಕೇಂದ್ರ ಸರ್ಕಾರದ ಮುಂದಿರೋ ದಾರಿ ಏನು? ಬ್ಯಾಂಕ್ಗಳು ಸಾಲವನ್ನ ವಾಪಸ್ ಪಡೆಯೋದಕ್ಕಿರೋ ಮಾರ್ಗವೇನು? ಹೇಳ್ತೀವಿ ಬ್ರೇಕ್ ಆದ್ಮೇಲೆ. ಜನರನ್ನ ಈ ಸಂಕಷ್ಟದಿಂದ ಕಾಪಾಡೋದು ಯಾರು? ಇಲ್ಲಿದೆ ನೋಡಿ ಈ ಕುರಿತ ಸ್ಟೋರಿ. ಹಿಂದೆ ಸಾಲ ತಗೊಳ್ಳೋದೇ ಕಷ್ಟ ಅಂತಿದ್ರು. ಆದ್ರೆ ಇತ್ತೀಚೆಗೆ ಅತಿ ವೇಗವಾಗಿ, ಸುಲಭವಾಗಿ ಸಾಲ ಸಿಕ್ಬಿಡುತ್ತೆ. ಹಿಂಗಾಗಿನೇ EMI ಯುಗ ಆರಂಭವಾಗಿರೋದು. ಆದ್ರೆ ಕೊರೋನಾ ಅನ್ನೋ ಮಹಾಮಾರಿ ಕಾಣಿಸ್ಕೊಳ್ಳುತ್ತೆ, ಈ ಪರಿ ಕಾಡುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಅಲ್ಲದೆ ಆದಾಯ ಈ ಮಟ್ಟಕ್ಕೆ ಖೋತ ಆಗುತ್ತೆ ಅನ್ನೋ ಲೆಕ್ಕಾಚಾರ ಕೂಡ ಇರಲಿಲ್ಲ. ಸದ್ಯಕ್ಕೆ ಕೊರೋನಾ ಎಫೆಕ್ಟ್ನಿಂದ ಜನರ ಬಳಿ ದುಡ್ಡೇ ಇಲ್ಲದಂತಾಗಿದೆ. ಕೆಲಸಕ್ಕಾಗಿ ಜನ ಬೀದಿ ಅಲೆದಾಡುತ್ತಿದ್ದಾರೆ. ಅದೆಷ್ಟೋ ಕಂಪನಿಗಳು ಕೊರೋನಾ ಎಫೆಕ್ಟ್ಗೆ ನಷ್ಟ ಅನುಭವಿಸ್ತಾ ಇವೆ. ಈಗ EMI ಜೊತೆಗೆ ಬಡ್ಡಿನೂ ಕಟ್ಟಿ ಅಂದ್ರೆ ನಿಜಕ್ಕೂ ಜನರಿಗೆ ಬರೆ ಮೇಲೆ ಬರೆ ಎಳೆದಂತಾಗೋದು ಪಕ್ಕ. ಇನ್ನು ಬ್ಯಾಂಕುಗಳು ಕೊಟ್ಟಿರುವ ಸಾಲವನ್ನ ವಾಪಸ್ ಪಡೆಯಲೇಬೇಕಿದೆ. ಈ 6 ತಿಂಗಳ ನಷ್ಟವನ್ನ ಭರಿಸುವುದು ಅನಿವಾರ್ಯವಾಗಿದೆ. ಈಗ EMI ಮೇಲಿನ ಬಡ್ಡಿನ ಮನ್ನಾ ಮಾಡಿ ಅಂದ್ರೆ ಬ್ಯಾಂಕುಗಳು ಭಾರಿ ಸಂಕಷ್ಟಕ್ಕೆ ಸಿಲುಕಿ ಬಿಡೋದು ಗ್ಯಾರಂಟಿ.
ಈಗ ಜನರ ಸಂಕಷ್ಟವನ್ನ ಅರ್ಥ ಮಾಡಿಕೊಂಡು RBI ಮತ್ತೆ EMI ವಿನಾಯಿತಿ ವಿಸ್ತರಿಸುತ್ತಾ ಅನ್ನೋ ಪ್ರಶ್ನೆ ಎದುರಾದ್ರೆ ಇಲ್ಲ ಅನ್ನೋದಷ್ಟೇ ಉತ್ತರವಾಗಿದೆ. ಯಾಕಂದ್ರೆ RBI ಈಗ ಎದುರಾಗಿರುವ ಆರ್ಥಿಕ ಸಂಕಷ್ಟವನ್ನೇ ಸರಿದೂಗಿಸಬೇಕಿದೆ. ಈಗ ಮತ್ತೆ EMI ವಿನಾಯಿತಿ ವಿಸ್ತರಣೆ ಅಂದ್ರೆ ಸಂಕಷ್ಟ ಮತ್ತಷ್ಟು ಬಾಧಿಸುತ್ತೆ. ಇನ್ನು ಕೇಂದ್ರ ಸರ್ಕಾರವಾದ್ರೂ ಈ ಹಣವನ್ನ ಭರಿಸುತ್ತೆ ಅಂದ್ರೆ ಅದು ಸಾಧ್ಯವಾಗೋ ಮಾತಲ್ಲ. ಯಾಕಂದ್ರೆ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ನೀಡಬೇಕಿರೋ GST ಹಣವನ್ನೇ ನೀಡುವಲ್ಲಿ ಹಿಂದೇಟು ಹಾಕ್ತಿದೆ. ಒಟ್ಟಾರೆ ದೇಶ ಈ ಸಂಕಷ್ಟದಿಂದ ಹೊರಬರಬೇಕು ಅಂದ್ರೆ ಮತ್ತೆ ಸಾಮಾನ್ಯ ಸ್ಥಿತಿಗೆ ಜನ ತೆರಳಬೇಕಂದ್ರೆ ಇಲ್ಲ ಅಂದ್ರೂ 2 ವರ್ಷವಾದ್ರೂ ಬೇಕಾಗೇ ಆಗುತ್ತೆ. ಹಿಂಗಾಗಿ ಈ ಸಂಕಷ್ಟದ ಸಮಯದಲ್ಲಿ ಹಣಕಾಸಿನ ವಿಚಾರದಲ್ಲಿ ಜನ ಎಚ್ಚರದಿಂದಿರಬೇಕು. ಆರ್ಥಿಕ ವಿಚಾರದಲ್ಲಿ 10 ಬಾರಿ ಯೋಚಿಸಿ ತದನಂತರ ಮುಂದಿನ ಹೆಜ್ಜೆ ಇಡಬೇಕು. ಇಲ್ಲದೆ ಹೋದ್ರೆ ಸಾಲದ ಸುಳಿಯಲ್ಲಿ ಸಿಲುಕಬೇಕಾಗುತ್ತೆ. ಎಚ್ಚರ. ಹೌದು, ಸಾಲ ಅಂದ್ರೆ ಶೂಲ. ಹಿಂಗಾಗಿ ಸಾಲ ಮಾಡೋ ಮುಂಚೆ ಸ್ವಲ್ಪ ಯೋಚಿಸಿ ನಂತರ ಹೆಜ್ಜೆ ಇಡಿ. ಅದು ಈ ಸಮಯದಲ್ಲಂತೂ ಸಿಕ್ಕಾಪಟ್ಟೆ ಆಲೋಚನೆ ಮಾಡಿ ನಂತರ ಹೆಜ್ಜೆ ಇಡೋದು ಉತ್ತಮ. ಇದಾಗಿತ್ತು ಈ ಹೊತ್ತಿನ ಬಿಗ್ ಸ್ಟೋರಿ. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.